ಏನು ಮುರುಗಮಲ್ಲದಲ್ಲಿ 30 ಕೋಟಿನೋ 35 ಕೋಟಿನ ಕೋಟಿಗಳು ಕೇಳಿ ಸಾಕಾಗೋಯ್ತು. ಆ ಕೋಟಿಗಳು ಎಲ್ಲಿ ಹೋಗಿದೆಯೋ ಗೊತ್ತಿಲ್ಲ. ಹೇಳಿ ಸುಮಾರು 1.5 ವರ್ಷ ಆಗ್ತಾ ಇದೆ ಅಥವಾ 1 ವರ್ಷ ಆಗ್ತಾ ಇದೆ. ಆ ಕೋಟಿ ಇನ್ನೂ ಬಂದಿಲ್ಲ. ಆ ಕೋಟಿಗಳೆಲ್ಲಿ ಹೋಗಿದೆ? ಮನ್ಸಿದ್ರೆ ಮಾರ್ಗ. ಕೋಟಿ ಕೆಲಸಗಳು ಮಾಡಿ ಬೇಡ ಅಂತ ಇರೋದು ಯಾರು? ನಾವು ಒಂದು ರೀತಿ ಹಬ್ಬ ಮಾಡ್ಕೋಬೋದಲ್ಲ. ನಮ್ಗೆ ಹತ್ರದಲ್ಲಿ ಉರುಸಿದೆ ಮುರುಗಮಲ್ಲ, ಅದು ಅಲ್ಲಿ ಆಗ್ಬಿಟ್ಟಿದ್ರೆ ಕೆಲಸ ಹಬ್ಬ ಮಾಡ್ಕೊಳ್ತಾ ಇದ್ವಿ ಇಲ್ವೇ? ಅದೇ ರೀತಿಯಾಗಿ ಸುಮಾರು 3.5 ವರ್ಷದಿಂದ ಹೇಳ್ತಾ ಇದ್ದೀವಿ, ನಮ್ಮ ಸಮುದಾಯಕ್ಕೆ ಒಂದು ಶಾದಿ ಮಹಲ್, ನಮಗೆ 25 ಕೋಟಿ ಶಾದಿ ಮಹಲ್ ಬೇಡ, 20 ಕೋಟಿ ಶಾದಿ ಮಹಲ್ ಬೇಡ, ಕನಿಷ್ಠ ಇಡೀ ತಾಲೂಕ್ಗೆ ಒಂದು 15 ಕೋಟಿ ಆಗುವಂತ ಶಾದಿ ಮಹಲ್ ಯಾಕೆ ಮಾಡ್ತಾ ಇಲ್ಲ ನೀವು? ಯಾಕೆ ಮಾಡ್ತಾ ಇಲ್ಲ? ನಮ್ಮ ಸಮುದಾಯದ ಮೇಲೆ ನಿಮ್ಗೆ ಪ್ರೀತಿ ಇಲ್ವಾ? ಅಥವಾ ಮಾಡಲೇಬಾರ್ದಿರು ಇವ್ರಿಗೆ ಅಂತನ? ಅಥವಾ JK ಕೃಷ್ಣ ರೆಡ್ಡಿ ಮಾಡಿಲ್ಲ ನಾನು ಮಾಡೋದು ಬೇಡ ಅಂತನ? ಯಾಕೆ ಈ ರೀತಿ ಆಗ್ತಾ ಇದೆ? ಒಂದು ಶಾದಿ ಮಹಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೇನ್ ಮಾಡಕ್ ಸಾಧ್ಯ ನೀವು? ಆ 35 ಕೋಟಿನೂ ಹೋಯ್ತು, ಇನ್ನ ಬಂದಿಲ್ಲ. ಇನ್ನು 1.5 ವರ್ಷ ಏನೋ ಇದೆ. 1 ವರ್ಷದಲ್ಲೆಲ್ಲ ಎಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟೇ ಇರುತ್ತೆ. ಮತ್ತೇನಾಗತ್ತೋ ಏನು ಹೋಗತ್ತೋ. ಇಲ್ಲಿ ನೋಡಿದ್ರೆ ಇದು ಗತಿ, ಆ ಶಾದಿ ಮಹಲ್ ಆಗಿಲ್ಲ. ಇವೆಲ್ಲ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಸಮಯಾವಕಾಶ ಇದೆ. ಒಂದು ಅದ್ಭುತವಾದ ಇಡೀ 2 ಜಿಲ್ಲೆ ಅಥವಾ 4 ಜಿಲ್ಲೆ ಅಥವಾ 10 ಜಿಲ್ಲೆಗಳಲ್ಲಿ ಇಲ್ಲದೇ ಇರುವಂಥ ಶಾದಿ ಮಹಲ್ ಮಾಡಬೇಕಂತ ನಾನು MC ಸುಧಾಕರ್ ರೆಡ್ಡಿ ಅವರು ಮಾನ್ಯ ಶಾಸಕರ ಹತ್ರ ಮನವಿ ಮಾಡ್ತೇನೆ. ಇವತ್ತು ತಮಗೆಲ್ಲ ತಿಳಿದಿರೋ ಪ್ರಕಾರ ಏನು ನೀರಿನ ಸಮಸ್ಯೆ ಇದೆ, ಆ ನೀರು ಸಮಸ್ಯೆಗೆ ಇವತ್ತೇನು ಬತ್ತಳ್ಳಿ ಅಸ್ಕರೆ ನೀರು ಸುಮಾರು ಟ್ಯಾಂಕ್ಗಳಿಗೆ ಕನೆಕ್ಟ್ ಆಗಿದೆ. ಇವತ್ತು ನಮ್ಮ ಟ್ಯಾಂಕ್ಗೆ ಕನೆಕ್ಟೇ ಆಗಿಲ್ಲ, ನೀರೇ ಬರ್ತಾ ಇಲ್ಲ. ಏನು ಪಾಪ ಮಾಡಿದ್ದಾರೆ? ಚೇಲೂರು ಸರ್ಕಲ್ನಿಂದ ಈ ಕಡೆ ಜನರು ಏನು ಪಾಪ ಮಾಡಿದ್ದಾರೆ? ನಮ್ಗೇನು ಬತ್ತಳ್ಳಿ ಅಸ್ಕರೆ ನೀರು ಬೇಡವಾ? ನಮ್ಗೆ ಶಾದಿ ಮಹಲ್ ಬೇಡವಾ? ನಮ್ಮ ಕಬ್ರಸ್ತಾನ್ ಜಾಗ ಬೇಡವಾ? ಆ ಮುರುಗಮಲ್ಲದಲ್ಲಿ ಏನು 35 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಆ 35 ಕೋಟಿನ 35 ಲಕ್ಷನ ಬಂದಿದೆಯಲ್ಲೋ ಗೊತ್ತಿಲ್ಲ. ಯಾಕೆ ಈ ಥರ ನಮ್ಗೆ ಕೊಡ್ತಾ ಇದ್ದೀರಾ? ಏನೋ ಹೇಗೋ ನಿಮ್ಗೆ ಬಿಟ್ಟಿರೋ ಅಂಥದ್ದು ಮಾಡ್ತಿರೋ ಬಿಡ್ತಿರೋ, ಆದರೆ ನಾವು ನಿಮಗೆ ಪ್ರಶ್ನೆ ಮಾಡ್ತಾ ಇರ್ತೀವಿ. ಅದು ನಮ್ಮ ಹಕ್ಕು. ಇವತ್ತು